ನಮಸ್ತೆ ಎಲ್ಲರಿಗೂ ರಚನಾ ಶಾರ್ಟ್ಗೆ ಆತ್ಮೀಯವಾದ ಸ್ವಾಗತ. ಸೊ ಇವತ್ತಿನ ಈ ಒಂದು ಶಾರ್ಟ್ ಏನಕ್ಕಿರುತ್ತೆ ಅಂದರೆ, ಇದು ಸ್ಪೆಸಿಫಿಕಲಿ 18 ಇಯರ್ಸ್ 18+ ಆ್ಯಂಡ್ 18, 19, 20 ಇಷ್ಟರೊಳಗೆ ಯಾರಿದ್ದೀರಾ, ಸೊ ಈ ಒಂದು ಮೆಸೇಜ್ ನಿಮಗೋಸ್ಕರ ತಲುಪಬೇಕಾಗಿದೆ. ಸೊ ಇಟ್ ಈಸ್ ಅನ್ ಇಂಪಾರ್ಟೆಂಟ್ ಮೆಸೇಜ್ ಪ್ರಾಬಬಲಿ, ಆ್ಯಂಡ್ ಜನರಲ್ ರೀಡಿಂಗ್ಸ್ ಇರೋದ್ರಿಂದ ದಯವಿಟ್ಟು ರೆಸನೇಟ್ ಆದರೆ ತೊಗೊಳ್ಳಿ, ಬಾಕಿದನ್ನು ಬಿಟ್ಬಿಡಿ. ಆ್ಯಂಡ್ ಇಫ್ ಅಟ್ ಆಲ್ ಇದು ನಿಮ್ಮ ಮಕ್ಕಳಿಗಾಗಿ ನೀವು ನೋಡ್ತಿದ್ರೆ ಖಂಡಿತ ಇದನ್ನು ನೀವು ತಗೋಬೋದು ಸಂದೇಶ. ಇದು ಗಾಡ್ಸ್ ಆ್ಯಂಡ್ ಗಾಡ್ಸಸ್ ಡೆಕ್ಕಿಂದ. ಸೊ ನೋಡೋಣ ಯಾವ ಒಂದು ಮೆಸೇಜ್ ಬರೋದು ಇದೆ, ತುಂಬ ಇಂಪಾರ್ಟೆಂಟ್ ಮೆಸೇಜ್ ಏನಿದೆ ಅನ್ನೋದು. ಏಂಜಲ್ಸ್, ಯೂನಿವರ್ಸ್, ಶ್ರೀ ಕೃಷ್ಣ ದಯವಿಟ್ಟು ಯಾವ ಒಂದು ಇಂಪಾರ್ಟೆಂಟ್ ಮೆಸೇಜ್ ಇದೆ ಮಕ್ಕಳಿಗೆ. ನರಸಿಂಹದೇವ. ಓಕೆ, ಸೊ ಶ್ರೀ ನರಸಿಂಹಸ್ವಾಮಿ ದೇವರ ಒಂದು ಆರಾಧನೆ ತುಂಬ ಇಂಪಾರ್ಟೆಂಟ್ ಇದೆ. ಸೊ ಮಕ್ಕಳಿಗೆ ನರಸಿಂಹಸ್ವಾಮಿ ಕೆಲವೊಂದು ಸ್ತೋತ್ರಗಳನ್ನು ಕೇಳಿಸಿ ಪಠಿಸಿ ಅವರಲ್ಲಿ ಇರೋ ಕೆಲವೊಂದು ಭಯಗಳನ್ನು ಅದು ದೂರ ಆಗುತ್ತೆ. ನರಸಿಂಹಸ್ವಾಮಿಯಿಂದ ಅವರಿಗೆ ರಕ್ಷಣೆ ಕೂಡ ಸಿಗುತ್ತೆ. ಸೊ ಎಲ್ಲೋ ಒಂದು ಕಡೆ ನಿಮ್ಮ ಮಕ್ಕಳು ತುಂಬ ಭಯ ಪಡ್ತಾ ಇರ್ಬೋದು, ಅಥವಾ ಭಯದ ವಾತಾವರಣದಲ್ಲಿ ಇರಬಹುದು, ಅಥವಾ ಏನೋ ಒಂದು ಈವಿಲ್ ಫೋರ್ಸಸ್ ಅವರ ಹಿಂದೆ ಇರಬಹುದು. ಅವರ ಪ್ರೊಟೆಕ್ಷನ್ಗೋಸ್ಕರ ನರಸಿಂಹಸ್ವಾಮಿ ಇದ್ದೇ ಇರ್ತಾರೆ. ಹೇಗೆ ಪ್ರಹ್ಲಾದನ ನರಸಿಂಹಸ್ವಾಮಿ ಬಂದು ಕಾಪಾಡಿದ್ರೋ ಅದೇ ರೀತಿಯಲ್ಲಿ ನಿಮ್ಮ ಮಕ್ಕಳನ್ನು ಕೂಡ ನರಸಿಂಹಸ್ವಾಮಿ ಕಾಪಾಡ್ತಾರೆ. ಸೊ ನರಸಿಂಹಸ್ವಾಮಿಯ ಸ್ತೋತ್ರಗಳನ್ನು ಮಕ್ಕಳಿಗೆ ಕೇಳಿಸಿ ಅಥವಾ ಪಠಿಸಿ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಸೊ ತುಂಬ ಚೆನ್ನಾಗೇ ಅವರು ಬೆಳವಣಿಗೆನ ಹೊಂದ್ತಾರೆ. ಅವ್ರ ಕೆಲವೊಂದು ಸ್ಕಿಲ್ಸಲ್ಲಿ ಕೊರತೆ ಇದ್ದರೆ, ಓದೋದ್ರಲ್ಲಿ ಎಜುಕೇಷನಲ್ಲಿ ಕಮ್ಮಿ ಇದ್ದರೆ, ಅಥವಾ ಕ್ರಿಯೇಟಿವಿಟಿಯಲ್ಲಿ ಕಮ್ಮಿ ಇದ್ದರೆ, ಅಥವಾ ಡಿಸಿಪ್ಲಿನಲ್ಲಿ ಕಮ್ಮಿ ಇದ್ದರೆ ಎಲ್ಲವೂ ಸರಿ ಹೋಗುತ್ತೆ. ಆ್ಯಂಡ್ ಭಯ ಪಡ್ತಿದ್ರೆ, ಸತ್ಯ ಹೇಳೋದಕ್ಕೆ ಅಥವಾ ನ್ಯಾಯದ ಪರ ನಿಲ್ಲೋದಕ್ಕೆ ಕಷ್ಟ ಆಗ್ತಿದ್ರೂ ಅವರು ನರಸಿಂಹಸ್ವಾಮಿಯ ಆರಾಧನೆ ಮಾಡೋದ್ರಿಂದ ಅಥವಾ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ಖಂಡಿತ ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ ಅನ್ನೋದು ಇಲ್ಲಿ ಕಾಣ್ಬರ್ತಾ ಇದೆ. ಸೊ ಆಲ್ ದ ವೆರಿ ಬೆಸ್ಟ್ ನಿಮಗೆ ಹಾಗೂ ನಿಮ್ಮ ಮಕ್ಕಳಿಗೆ. ದೈವ ಒಳ್ಳೇದು ಮಾಡಲಿ. ಟೇಕ್ ಕೇರ್.